ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತು ಶುಂಠಿ ಯಾವ ಥರ ಗ್ರೋ ಮಾಡೋದಂತ ವಿಡಿಯೋ ನೋಡೋಣ ಸ್ನೇಹಿತರೆ. ಅದರ ಡೀಟೇಲ್ಸ್ ನೋಡೋಣ. ನೋಡಿ, ಶುಂಠಿ ಬೆಳೆಯೋದು ಬಂದುಬಿಟ್ಟು ನಾರ್ಮಲಾಗಿ ಎಲ್ಲರೂ ಬೆಳಿಬೋದು ಸ್ನೇಹಿತರೆ. ಗಾರ್ಡನಿಂಗ್ ಮಾಡೋರಿಗಿಂತ ನಾರ್ಮಲಾಗಿ ಮನೇಲಿ ಹೌಸ್ ವೈಫ್ ಇರ್ತಾರಲ್ಲ, ಅವ್ರು ಚೆನ್ನಾಗಿ ಏನೋ ಒಂದು ಪಾಟಲ್ಲಿ ಹಾಕಿಬಿಡ್ತಾರೆ, ಅದು ಅಷ್ಟು ಚೆನ್ನಾಗಿ ಬರುತ್ತೆ. ನಮ್ಮಮ್ಮ ಕೂಡ ಶುಂಠಿ ಬೆಳೆಸಿರ್ತಾರೆ ಸ್ನೇಹಿತರೆ, ಒಂದು ಪಾಟಲ್ಲೇ ಹಾಕಿ ಬಿಟ್ಬಿಟ್ಟಿರ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಆದರೆ ನೋಡಿ, ಇದ್ರ ಯಾವ ಥರ ಇಡೋದು ಅಂತ ನೋಡೋಣ ಸ್ನೇಹಿತರೆ. ಇದು ಒಬ್ಬೊಬ್ರಿಗೆ ಏನಾಗುತ್ತೆ ಗೊತ್ತಾ, ಇಡ್ತಾರೆ, ಒಬ್ಬೊಬ್ರಿಗೆ ಕೊಳ್ತೋಗುತ್ತೆ, ಶುಂಠಿ ಕೊಳ್ತೋಗುತ್ತೆ, ಬೆಳೆಯೋದಿಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಸ್ನೇಹಿತರೆ. ನೋಡಿ ಯಾವ ಥರ ಇಡೋದು ಇದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ, ಅದ್ರಕ್ ಅಂತಾರೆ ಹಿಂದಿಯಲ್ಲಿ, ಓಕೆನಾ ಸ್ನೇಹಿತರೆ. ಹಿಂದಿಯಲ್ಲಿ ಅದ್ರಕ್, ಜಿಂಜರ್ ಪ್ಲ್ಯಾಂಟ್, ಓಕೆನಾ ಸ್ನೇಹಿತರೆ. ಇದ್ರ ಬಗ್ಗೆ ನೋಡೋಣ ಯಾವ ಥರ ಅಂತ. ನೋಡಿ ಸ್ನೇಹಿತರೆ, ನೀವು ಶುಂಠಿ ಇಡೋದು ಒಂದು ಟ್ರಿಕ್ಸ್ ಇದೆ ನೋಡಿ. ಮೊಳಕೆ ಬಿಟ್ಟಿರೋದು ಇಡ್ಬೋದು. ಮೊಳಕೆ ಬಿಟ್ಟಿರೋದು ಹಳೆಯ ಶುಂಠಿ ಇರುತ್ತಲ್ವ, ಅದರಲ್ಲಿ ಮೊಳಕೆ ಬಿಟ್ಟಿರುತ್ತೆ ನೋಡಿ. ಇದು ಒಂದಿನ ಎಲ್ಲ ನೆನೆಸಿಟ್ಬಿಡ್ಬೇಕು ಸ್ನೇಹಿತರೆ. 24 ಗಂಟೆ ನೆನೆಸಿಕ್ಬಿಟ್ಟು ನಿಮಗೆ ಇಟ್ಟರೆ ಬೇಗ ಬರುತ್ತೆ, ಓಕೆನಾ ಸ್ನೇಹಿತರೆ. ಮೊಳಕೆ ಬಂದಿರೋದು ಕೂಡ ಇಡ್ಬೋದು ನೀವು, ಓಕೆನಾ. ಮೊಳಕೆ ಬಂದಿರೋದು ಕೂಡ ಇರುತ್ತೆ, ಅದು ಕೂಡ ಇಡ್ಬೋದು ನೋಡಿ. ಇದು ಕೂಡ ಇಡ್ಬೋದು. ಈ ಥರ ಕೂಡ ನೀವು ನೆನೆಸಿಕ್ಬಿಟ್ಟು ಇಡೋದ್ರಿಂದ ಬೇಗ ಬರುತ್ತೆ, ಓಕೆನಾ. ನಿಮಗೆ ಯಾವ ಥರ ಇಡೋದ ನೋಡಿ. ಎಳೆ ಶುಂಠಿ ತೊಗೊಬೇಡಿ, ಓಕೆನಾ. ಎಳೆ ಶುಂಠಿ ತೊಗೊಬೇಡಿ, ಸ್ವಲ್ಪ ಮೆಚೂರ್ ಆಗಿರಬೇಕು ಶುಂಠಿ, ಸ್ವಲ್ಪ ಇದಾಗಿರಬೇಕು, ಓಕೆನಾ ಸ್ನೇಹಿತರೆ. ನೋಡಿ, ನಾನು ಇದರಲ್ಲಿ ಎಲ್ಲ ಮಿಕ್ಸು ಸ್ನೇಹಿತರೆ. ಇದರಲ್ಲಿ ನೋಡಿ, ಶುಂಠಿಗೆ ಯಾವ್ಯಾವ ಥರ ಮಣ್ಣು ಅಂದರೆ ನೋಡಿ, 1% ಗಾರ್ಡನ್ ಮಣ್ಣು, ಇಲ್ಲ ಕೆಂಪು ಮಣ್ಣು ಕೂಡ ತೊಗೊಬೋದು, ಗಾರ್ಡನ್ ಮಣ್ಣು ಯಾವುದಾದ್ರೂ. ಆಮೇಲೆ 1% ಕಂಪೋಸ್ಟು, ಕೌಡಂಗ್ ಅಂತಾರಲ್ಲ ಅದು. ಆಮೇಲೆ ಬೋನ್ ಮಿಲ್ಲು, ಸ್ವಲ್ಪ ನೀಮ್ ಪೌಡ್ರು, ಓಕೆನಾ ಸ್ನೇಹಿತರೆ. ಶುಂಠಿ ಏನು ಇದು ಏನಾದರೂ ಮಿಲಿಬಗ್ಸ್ ಅಟ್ಯಾಕ್ ಆಗದೆ ಇರೋದಕ್ಕೆ, ಓಕೆನಾ ಸ್ನೇಹಿತರೆ. ನೋಡಿ, ನಾನು ಇದೆಲ್ಲ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ, ಓಕೆನಾ ಸ್ನೇಹಿತರೆ. ಇದರಲ್ಲಿ ಬೋನ್ ಮಿಲ್ ನಾನು ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೊಬೋದು, ಓಕೆನಾ ಸ್ನೇಹಿತರೆ. ನಾನು ಒಂದು ಸತಿ ಶಾರ್ಟ್ ವೀಡಿಯೋದಲ್ಲಿ ನಾನು ಹಾಕಿದ್ದೆ ಸ್ನೇಹಿತರೆ, ಶುಂಠಿ ನಾನು ಹಾರ್ವೆಸ್ಟ್ ಮಾಡಿರೋದು ಹಾಕಿದ್ದೀನಿ, ಓಕೆನಾ ಸ್ನೇಹಿತರೆ. ಸರ್ಚ್ ಮಾಡ್ಕೊಳ್ಳಿ ಶಾರ್ಟ್ ವೀಡಿಯೋದಲ್ಲಿ. ನನಗೆ ಅರ್ಧ kg ಶುಂಠಿ ಬಂತು ಸ್ನೇಹಿತರೆ ಒಂದು ಸತಿ ನಾನು ಇಟ್ಟಾಗ. ನೋಡಿ, ಇವಾಗ ಯಾವ ಥರ ಇಡೋದಂತ ನೋಡೋಣ. ನೋಡಿ, ಸ್ವಲ್ಪ ಮಣ್ಣು ಇದು ಮಾಡ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಮಣ್ಣು ಇದು ಮಾಡಿಕೊಂಡು ನೀವು ಪೀಸ್ ಮಾಡಿ ಕೂಡ ಇಟ್ಕೊಬೋದು. ಯಾವ ಥರ ಬೇಕಾದ್ರೂ ಇಡ್ಬೋದು, ನೀವು ಪೀಸ್ ಮಾಡಿನೂ ಇಡ್ಬೋದು, ಇಲ್ಲ ಮಾಮೂಲಿಯಾಗಿ ಇದೇ ಥರ ಇಡ್ಬೋದು, ಓಕೆನಾ ಸ್ನೇಹಿತರೆ. ಯಾವ ಥರ ಬೇಕಾದ್ರೂ ಇಡ್ಬೋದು. ಮಣ್ಣು ಚೆನ್ನಾಗಿದ್ರೇ ಸ್ನೇಹಿತರೆ ಶುಂಠಿ ಚೆನ್ನಾಗಿ ಬರೋದು. ಅದಕ್ಕೆ ಮಣ್ಣು ನೀವು ತಗೊಂಡ್ಬಾಗಲೇ ವೆಲ್ ಡ್ರೈನ್ ಮಣ್ಣು ತೊಗೊಳ್ಳಿ, ಓಕೆನಾ ಸ್ನೇಹಿತರೆ. ಎಲ್ಲ ಮಿಕ್ಸ್ ಆಗಿರೋದು, ಓಕೆನಾ. ಪಾಟಿಂಗ್ ಮಿಕ್ಸ್ ತೊಗೊಂಬಿಡಿ, ಅದರಲ್ಲಿ ಎಲ್ಲ ಮಿಕ್ಸ್ ಆಗಿರೋದು ನೋಡಿ. ಇದು ನೀವು ಕಟ್ ಮಾಡಿ ಕೂಡ ಇಟ್ಕೊಬೋದು, ಕಟ್ ಮಾಡಿ ಪೀಸಾಗಿ ಕೂಡ ಇಟ್ಕೊಬೋದು, ಓಕೆನಾ ಸ್ನೇಹಿತರೆ. ನೋಡಿ, ಮಣ್ಣು ಮುಚ್ಚಿಬಿಡಿ, ಈ ಕಡೆ ಮಣ್ಣು ಮುಚ್ಚಿಬಿಡಿ, ಮತ್ತು ಈ ಕಡೆ ನೀವು ಎಷ್ಟು ಇಡ್ತೀರೋ, ಎಷ್ಟು ಇಟ್ರೂ ಅದು ತುಂಬ ಬರುತ್ತೆ ಸ್ನೇಹಿತರೆ. ಒಂದು 4-5 ಇಟ್ರೂ ತುಂಬ ಬರುತ್ತೆ. ಅದು ಮುಚ್ಚಿಬಿಡಿ ನೋಡಿ, ಈ ಥರ, ಓಕೆನಾ ಸ್ನೇಹಿತರೆ. ಇಟ್ಬಿಟ್ಟು ಇದು ಹಾರ್ವೆಸ್ಟ್ ಟೈಮ್ ಅಂದರೆ ನೋಡಿ ಸ್ನೇಹಿತರೆ, ಇದು ಬಂದುಬಿಟ್ಟು 6 ತಿಂಗಳು ಆಗಬೇಕು ಸ್ನೇಹಿತರೆ. ಇದು 6 ತಿಂಗಳಾದ್ರೇ ಇದಕ್ಕೆ ನೀವು ಹಾರ್ವೆಸ್ಟ್ ಮಾಡ್ಕೊಬೋದು. ಅದಕ್ಕೆ ಸ್ನೇಹಿತರೆ ನಾನು ಹೇಳೋದು, ಶುಂಠಿ ಇದು ಆರ್ಗ್ಯಾನಿಕ್ ಏನಂದರೆ ಅಂಗಡಿಯಲ್ಲಿ ಸಿಗುತ್ತೆ, ಇದೇನಕ್ಕೆ ಇದೆಲ್ಲ ನಾವು ಬೆಳೆಯೋದು ಅಂತ ಒಬ್ಬೊಬ್ಬರು ಅನ್ಕೊಬೋದು. ನಿಮ್ಗೆ ಆರ್ಗ್ಯಾನಿಕ್ ಶುಂಠಿ ಬೇಕಂದರೆ ಈ ಥರ ಬೆಳ್ಕೊಬೋದು ಸ್ನೇಹಿತರೆ. ನೋಡಿ, ಶುಂಠಿ ಇಲ್ಲಾಂದರೆ ಅಡುಗೆಗೆ ಆಗೋದೇ ಇಲ್ಲ, ಎಲ್ಲದಕ್ಕೂ ಶುಂಠಿ ಬೇಕು ನೋಡಿ. ಕೋಲ್ಡ್ ಆದರೆ, ಕಾಫ್ ಆದರೆ ಎಲ್ಲದಕ್ಕೂ ಶುಂಠಿ ಬೇಕು ಸ್ನೇಹಿತರೆ. ಅಡುಗೆಗೆ ಇದು ಇಲ್ಲಾಂದರೆ ಆಗೋದಿಲ್ಲ. ನೀವು ಆರ್ಗ್ಯಾನಿಕ್ ಶುಂಠಿ ಮಾಡ್ಕೊಬೋದು. ಹೊರಗಡೆ ನೋಡಿ ಶುಂಠಿ ಎಷ್ಟು kg ಮಾರ್ತಾರೆ, ನೀವು ಮನೆಯಲ್ಲಿ ಬೆಳೆಯೋದಾದರೆ ಅರ್ಧ kg ಶುಂಠಿ ನಿಮ್ಗೆ ಸಿಗುತ್ತೆ, ಓಕೆನಾ ಸ್ನೇಹಿತರೆ. ಆದ್ದರಿಂದ ಮನೆಯಲ್ಲಿ ನಿಮ್ಗೆ ಜಾಗ ಇದ್ದರೆ ಸುಮ್ಮನೆ ಇಲ್ದಿದ್ರೆ ನೀವು ಗ್ರೌಂಡಲ್ಲೂ ಹಾಕ್ಬೋದು, ಇಲ್ದಿದ್ರೆ ನಿಮಗೆ ಜಾಗ ಇಲ್ಲ ಅಂದರೆ ಯಾವುದಾದ್ರೂ ಪಾಟ್ನಲ್ಲಿ ಹಾಕ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಗ್ರೋ ಬ್ಯಾಗಲ್ಲೂ ಹಾಕ್ಕೊಬೋದು. ಇಲ್ದಿದ್ರೆ ನೋಡಿ, ಈ ಥರ ಪಾಟ್ ತೊಗೊಳ್ಳಿ, 10 ಇಂಚು ಪಾಟು, ಆ ಥರ ಯಾವುದಾದ್ರು ತೊಗೊಳ್ಳಿ, ಓಕೆನಾ ಸ್ನೇಹಿತರೆ. ತೊಗೊಂಡ್ಬಿಟ್ಟು ಹಾಕಿ ಬಿಟ್ಬಿಟ್ರೆ ಆರಾಮಾಗಿ ಬರುತ್ತೆ,
ಓಕೆ ಸ್ನೇಹಿತರೆ. ಇಲ್ದಿದ್ರೆ ಕವರಲ್ಲಿ ಹಾಕಿ ನೀವು ಒಂದು ಕಡೆ ಇಟ್ಬಿಡಿ. ಕವರಲ್ಲಿ ಲಬ್ಬರ್ ಬ್ಯಾಂಡ್ ಹಾಕಿ ಟೈಟಾಗಿ ಒಂದು ಕಡೆ ಇಟ್ಬಿಟ್ರೂ ಅದರಲ್ಲೂ ಮೊಳಕೆ ಬರುತ್ತೆ. ಆ ಥರ ಕೂಡ ಮಾಡ್ಕೊಬೋದು. ಇಲ್ದಿದ್ರೆ ನಿಮ್ಗೆ ಅರ್ಜೆಂಟಾಗಿ ಹಾಕಲೇಬೇಕು ಅಂದರೆ ಈ ಥರ ಕೂಡ ಮಾಡ್ಕೊಬೋದು. ಓಕೆನಾ ಸ್ನೇಹಿತರೆ. ಇವಾಗ ಇದ್ರ ಮೇಲೆ ನಾವು ನೀರು ಹಾಕ್ಬಿಡೋಣ. ಓಕೆನಾ ಸ್ನೇಹಿತರೆ. ನೋಡಿ, ನೀರು ಹಾಕ್ಬಿಟ್ಟು ಒಂದು ಕಡೆ ಇಟ್ಬಿಡಿ ಸ್ನೇಹಿತರೆ, ಅದು ಪಾಡಿಗೆ ಬರುತ್ತೆ. ಓಕೆನಾ. ಇಟ್ಬಿಟ್ಟು ನೀವು ನೋಡ್ತಾನೆ ಇರಬೇಡಿ. ಒಬ್ಬರು ನೋಡ್ತಾನೆ ಇರ್ತಾರೆ, ಒಬ್ಬರು ಇಟ್ಬಿಟ್ಟು ಬಂತ ಅಂತ. ನೀವು ಬಿಟ್ಬಿಟ್ರೆ ಇದಕ್ಕೆ ಅಷ್ಟೊಂದು ಏನು ಸ್ನೇಹಿತರೆ ಬಿಸಿಲು ಬೇಡ. ನಾರ್ಮಲಾಗಿ ನಾನು ಯಾವಾಗಲೂ ನಿಮಗೆ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ನಾನು ಶೀಟ್ ಕೆಳಗಡೆನೇ ಎಲ್ಲ ಇಡೋದು. ಏನು ಇಟ್ರೂ ನಾನು ಎಲ್ಲ ಶೀಟ್ ಕೆಳಗಡೆನೇ ಪ್ಲ್ಯಾಂಟ್ಗಳನ್ನ ಇಡೋದು, ಬೀಜ ಹಾಕಿದ್ರೂ ಯಾವ್ದು ಹಾಕಿದ್ರೂ. ಯಾಕಂದರೆ ನಮ್ಮ ಮನೆ ಹತ್ರ ಇಲಿಗಳ ಕಾಟ ಜಾಸ್ತಿ ಸ್ನೇಹಿತರೆ, ಅದರಿಂದ ಎಲ್ಲ ತೋಡ್ಬಿಡುತ್ತೆ. ಅದರಿಂದ ನಾನು ಸ್ವಲ್ಪ ನಮ್ಮ ಮನೆ ಬ್ಯಾಕ್ ಸೈಡು ಏನು ಬೀಜ ಹಾಕಿದ್ರೂ ಅಲ್ಲಿ ಇಟ್ಬಿಡ್ತೀನಿ. ಅಲ್ಲಿ ಆರಾಮಾಗಿ ಬೆಳೆಯುತ್ತೆ. ಬಿಸಿಲು ಅಷ್ಟೊಂದು ಬರಲ್ಲ, ನೆರಳು ಸ್ವಲ್ಪ ಇರುತ್ತೆ, ನಾರ್ಮಲಾಗಿ ಬೆಳೆಯುತ್ತೆ ಸ್ನೇಹಿತರೆ. ಆ ಥರ ನೀವು ಎಲ್ಲಿ ಬೇಕಾದ್ರೂ ಇಟ್ಕೊಬೋದು. ಓಕೆನಾ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಯಿತಾ? ನೀವು ಮನೆಯಲ್ಲಿ ಈ ಥರ ಶುಂಠಿ ಸಿಂಪಲ್ಲಾಗಿ ಹಾಕ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸ್ನೇಹಿತರೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಲೈಕ್ ಮಾಡಿ ಸ್ನೇಹಿತರೆ, ಕಮೆಂಟ್ಸ್ ಮಾಡಿ. ಆಮೇಲೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಕೆನಾ ಸ್ನೇಹಿತರೆ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.